ಕೆಲಸದ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮ್ಮ ಸಿಕ್ಸರ್ ಇಂದ ಪ್ರಾರಂಭವಾದ ಜರ್ನಿ ಒಂದ್ಸತಿ ತಿರುಗಿ ಹಿಂದೆ ನೋಡಿದಾಗ ಹೇಗನ್ಸುತ್ತೆ? ಎಷ್ಟೆಲ್ಲ ಬದಲಾವಣೆಗಳು, ಬೆಳವಣಿಗೆಗಳು? ಅಫ್ಕೋರ್ಸ್ ನಾನು ನಿಮಗೆ ಬಾಗಲೇ ಹೇಳ್ದಂಗೆ ವಿ ಹ್ಯಾವ್ ಟು ಚೇಂಜ್ ವಿತ್ ಟೈಮ್. ನಾನು ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರಿನೇ ಬೇರೆ ಥರ ಇತ್ತು. ಆ್ಯಂಡ್ ಬಂದು ಆಲ್ಮೋಸ್ಟ್ ಈಗ ಒಂದು 16-17 ವರ್ಷ ಆಗಿದೆ. ಸೊ ವಿ ಹ್ಯಾವ್ ಟು ಕೀಪ್ ಚೇಂಜಿಂಗ್ ವಿತ್ ಟೈಮ್. ಟೆಕ್ನಾಲಜಿ ಚೇಂಜ್ ಆಗುತ್ತೆ, ಸಿನಿಮಾ ಮೇಕಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಥರ ಬದಲಾವಣೆ ಆಗ್ತಾ ಬಂದಿದೆ. ಆ್ಯಂಡ್ ನಾನು ಅದ್ರ ಜೊತೆ ಬದಲಾಗ್ತಾ ಇದ್ದೀನಿ. ಬಟ್ ಒಂದು ತುಂಬ ದೊಡ್ಡ ಧನ್ಯವಾದಗಳು ಹೇಳಬೇಕು ನನ್ನ ಆಡಿಯನ್ಸ್ಗೆ. ಯಾಕಂದರೆ ಅವತ್ತಿಂದ ಇವತ್ತಿನವರೆಗೂ ಬಹಳ ಸೊಗಸಾಗಿ ನನ್ನ ಕೆರಿಯರ್ಸ್ ಆಗ್ತಾ ಬಂದಿದೆ. ಆ್ಯಂಡ್ ದೆರ್ ಹ್ಯಾವ್ ಬಿನ್ ಫ್ಯೂ ಫ್ಲಾಪ್ಸ್, ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಬಟ್ ಅದೇ ಮಜಾ. ಸೊ ಐ ಹ್ಯಾವ್ ಹ್ಯಾಡ್ ಅ ವಂಡರ್ಫುಲ್ ಕೆರಿಯರ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿ ಆಗಿರ್ಬೇಕು ಅಷ್ಟೇ. ಬೀಯಿಂಗ್ ಟ್ರೆಂಡ್ ಈಸ್ ದ ನ್ಯೂ ಟ್ರೆಂಡ್ ಅಂತ ಹೇಳಿ, ಅಂದ್ರೆ ಕ್ಷಣ ಕ್ಷಣಕ್ಕೂ ಟ್ರೆಂಡ್ ಬದಲಾಗ್ತಾ ಇರುತ್ತೆ. ಕಷ್ಟ ಅನ್ಸುತ್ತಾ? ಅದರಲ್ಲೂ ಸಿನಿಮಾ ಕಾಂಪಿಟೇಷನ್ ಜಾಸ್ತಿ, ಕಷ್ಟ ಅನ್ಸುತ್ತಾ? ನಿಮ್ಮನ್ನು ನೀವು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀರಿ ಈ ಟ್ರೆಂಡ್ ಫ್ಲೋ ಜೊತೆಗೆ ನಿಮ್ಮನ್ನು ನೀವು ಅಪ್ಡೇಟೆಡ್ ಇಟ್ಕೊಳ್ಳಿಕ್ಕೆ? ಅಂದರೆ ಈಗ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮತೆಯಿಂದ ನೋಡಬೇಕಾಗುತ್ತೆ. ನಾವೊಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಂದಲ್ಲೂ ಒಂದು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗಬೇಕಾಗತ್ತೆ. ಸೊ ಅದನ್ನೇ ಈಗ ಎಲ್ಲರೂ ಮಾಡ್ತಿದ್ದಾರೆ. ಆ್ಯಂಡ್ ಹಂಗೆ ಮಾಡಿದ್ರೇ ಈಗ ನಾವೊಂದು ಒಳ್ಳೆ ಸಿನಿಮಾ ಮಾಡೋಕ್ಕಾಗೋದು. ಸೊ ನೀವೊಂದು ಸ್ಕ್ರಿಪ್ಟ್ ಲೆವೆಲಿಂದ ಹಿಡಿದು ನಮ್ಮ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಅಂತ ಹಿಡಿದು ಸಣ್ಣ ಪುಟ್ಟದ್ದು ಈಗ ಒಂದೊಂದು ಸಿನಿಮಾಗೆ ಈಗ ಒಂದೊಂದು ಕಲರ್ ಪ್ಯಾಲೆಟ್ಸ್ ಬಂದಿದೆ. ಅದೆಲ್ಲ ನಾವು ಮುಂಚೆ ಯೋಚನೆ ಮಾಡ್ತಾನೆ ಇರಲಿಲ್ಲ. ಸೊ ಹೌ ಯು ಪ್ರೆಸೆಂಟ್ ಅ ಫಿಲ್ಮ್ ಆ್ಯಂಡ್ ಏನೇ ಟೆಕ್ನಿಕ್ಯಾಲಿಟೀಸ್, ಏನೇ ವೈಭವ ಇದ್ರೂ ಆಡಿಯನ್ಸ್ಗೆ ಇಲ್ಲಿ ಕನೆಕ್ಟ್ ಆಗಬೇಕು. ದಟ್ಸ್ ದ ಫಸ್ಟ್ ಥಿಂಗ್. ನಾವು ಈಗ ತುಂಬ ದೊಡ್ಡ ಬಜೆಟ್ ಸಿನಿಮಾ ಮಾಡಿನೂ ಅದು ಆಡಿಯನ್ಸ್ ಕನೆಕ್ಟ್ ಆಗಿಲ್ಲ ಅಂದರೆ ಯೂಸ್ ಇಲ್ಲ. ಯಾವುದೋ ಒಂದು ಚಿಕ್ಕ ಬಜೆಟ್ ಮಾಡಿ ಕೆಲವು ಸಲ ತುಂಬ ದೊಡ್ಡ ಹಿಟ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ದೊಡ್ಡ ಸಿನಿಮಾ ಅನ್ನೋದು ರಿಲೀಸ್ ಆದಮೇಲೆ. ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ, ಅದನ್ನು ಜನ ಡಿಸೈಡ್ ಮಾಡ್ತಾರೆ. ಸೊ ನಾವು ಅದಕ್ಕೆ ಎಷ್ಟು ಹಣ ಹಾಕಿದ್ದೀವಿ, ಇಲ್ಲ ಎಷ್ಟು ವೈಭವ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಿಲೀಸ್ ಆದಮೇಲೆ ಜನ ಅದನ್ನು ಎಷ್ಟು ದಿವಸ ಪ್ರೀತಿ ಮಾಡ್ತಾರೆ, ಅವಾಗ ಒಂದು ದೊಡ್ಡ ಸಿನಿಮಾ ಆಗುತ್ತೆ ಅಂತ ನನ್ನ ಪ್ರಕಾರ. ನಿಜ ನಿಜ. ಸಾಮಾನ್ಯ ಜನರಿಗೆ ಗೊತ್ತಿರೋ ಹಾಗೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಇಂದ ಒಂದು ಸಿನಿಮಾ ಜರ್ನಿ ಪ್ರಾರಂಭ ಆಗುತ್ತೆ ಅಂತ ಹೇಳಿ. ಪ್ರಜ್ವಲ್ ದೇವರಾಜ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ನಲ್ಲಿ ರಾಗಿಣಿ ಅವ್ರ ಪಾತ್ರ ಎಷ್ಟಿರುತ್ತೆ ಅಂತ? ನಾವ್ ಅಲ್ಲಿ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೈಫ್ ಯಾವಾಗೂ ಅಂದ್ರೆ ಆ ಒಂದು ಫಸ್ಟ್ ಡಿಸಿಷನ್ ಇಸ್ ಆಲ್ವೇಸ್ ನಮ್ಮಿಬ್ರದೇನೆ. ಬಟ್ ಆ ಒಂದು ಅಡ್ವೈಸ್ಗಿಂತ ಇಟ್ಸ್ ಆಲ್ವೇಸ್ ಅ ಡಿಸ್ಕಷನ್. ಅಂಡ್ ನನ್ನ ಇದ್ರಲ್ಲಿ ನೋಡಿದ್ರೆ ಇಟ್ಸ್ ಆಲ್ವೇಸ್ ಅನ್ ಅಡ್ವೈಸ್. ನಿಮ್ಮಿಬ್ರ ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಡಿಸ್ಕಷನ್ ಅನ್ನೋ ಪದ ಕೂಡ ಸೈಮಲ್ಟೇನಿಯಸ್ ಆಗಿ ಒಟ್ಟಿಗೆ ಬಂದ್ಬಿಡ್ತು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನಂದ್ರೆ ಇಟ್ ಆಲ್ಸೋ ಶೋಸ್ ದಟ್ ಅವ್ರ ಲೈಫಲ್ಲಿ ನಮಗೂ ಆ ಇಂಟ್ರೆಸ್ಟ್ ಇಟ್ಸ್ ನಾಟ್ ಅಬೌಟ್ ಶೋಯಿಂಗ್ ಇಟ್. ನನಗೆ ಆ ಒಂದು ಇಂಟ್ರೆಸ್ಟ್ ಇದೆ. ಇವಾಗ ಅವರು ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟ ತಕ್ಷಣ ನನ್ನ ಫಸ್ಟ್ ಕ್ವೆಶ್ಚನ್ ಬರೋದು, ಇದಕ್ಕೆ ಏನು ಹಾಕೊಂತೀಯ, ನಿನ್ನ ಕಾಸ್ಟ್ಯೂಮ್ಸ್ ಹೆಂಗಿರುತ್ತೆ ಇದಕ್ಕೆ ಅಂತ. ಐ ಸ್ಟಾರ್ಟ್ ಪಿಕ್ಚರೈಸಿಂಗ್ ಇಟ್, ಹೆಂಗೆ ಕಾಣಿಸ್ತಾರೆ, ಹೆಂಗಿರಬೇಕು ಅಂತ. ಆ್ಯಂಡ್ ಪ್ರತಿ ಸಲ ಅವ್ರ ಲೊಕೇಶನ್ಗೆ ಹೋದರೆ ಮಾನಿಟರ್ ನೋಡಿದ ತಕ್ಷಣ ಬೇಬಿ ಹೇರ್ ಚೆಕ್ ಮಾಡ್ಕೊಂಬಿಡಿ, ಹೇರ್ ಚೆಕ್ ಒಂದ್ಸತಿ ಮಾಡ್ಕೊಂಬಿಡಿ ಅಂತ. ಆ ಒಂದು ಕುತೂಹಲ ನನಗೂ ಯಾವಾಗಲೂ ಇರುತ್ತೆ, ಯಾವ ಥರ ಸ್ಕ್ರಿಪ್ಟು, ಯಾವುದು ಏನು ಸೆಲೆಕ್ಟ್ ಮಾಡ್ತಾರೆ ಅಂತ. ಬಟ್ ಡೆಫಿನೆಟ್ಲಿ ಫೈನಲ್ ಡಿಸಿಷನ್ಸ್ ಇಸ್ ಆಲ್ವೇಸ್ ಅವ್ರ ಕಡೆಯಿಂದಾನೆ. ಬಟ್ ನಾನು ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡ್ತೀನಿ. ಐ ಲವ್ ಟು ಲಿಸನ್ ಟು ಇಟ್, ಲೈಕ್ ಹೆಂಗಿರುತ್ತೆ ಅಂತ. ಸೊ ಪ್ರತಿ ಸಲ ಸ್ಕ್ರಿಪ್ಟ್ ರೀಡಿಂಗ್ ಆದಮೇಲೇನು ಅಪ್ಪನ ಜೊತೆ ಕೂತ್ಕೊಂತಾರೆ ಇವರು. ಸೊ ಅವ್ರ ಜೊತೆ ಕೂತ್ಕೊಳ್ಳುವಾಗ ಐ ಆಮ್ ಆಲ್ವೇಸ್ ಲೈಕ್ ಸರಿ, ಓ ವಾವ್, ಹಿಂಗಿರುತ್ತಾ ಹಂಗಿರುತ್ತೆ ಸರ್. ನನ್ನ ಮುಂದಿನ ಪ್ರಶ್ನೆಗೆ ನೀವೆಲ್ಲ ಈಡ್ ಕೊಟ್ಬಿಟ್ರಿ. ನಾನು ಕೇಳೋಳಿದ್ದೆ ಪ್ರಜ್ವಲ್ ಅವ್ರಿಗೆ ತಂದೆಯವ್ರ ಪಾತ್ರ ಎಷ್ಟು? ಬಿಕಾಸ್ ದೇವರಾಜ್ ಸರ್ ಈಸ್ ಒನ್ ಆಫ್ ದಿ ಲೆಜೆಂಡ್ಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅವರಿಗೆ ಈಗಿನ ಪಲ್ಸ್ ಕೂಡ ಗೊತ್ತಾಗುತ್ತೆ, ಹಿಂದಿನ ಎಷ್ಟೋ ಜನರೇಷನ್ ಚೇಂಜ್ ಆಗ್ತಿರೋದನ್ನ ಗಮನಿಸಿ. ಸೊ ಅವರ ಪರ್ಸ್ಪೆಕ್ಟಿವ್ ಈಗಿನ ಸಿನಿಮಾ ಬಗ್ಗೆ ಹಾಗೆ ನಿಮ್ಮ ಚಿತ್ರಗಳ ಆಯ್ಕೆ ಬಗ್ಗೆ ಹೇಗಿರುತ್ತೆ? ಸೊ ನಮ್ಮನೇಲಿ ಒಂದು ಪದ್ಧತಿ ಇದೆ, ಕತೆ ಕೇಳೋದು ನಾನೇನೆ, ನಾನೊಬ್ಬನೇ ಕೇಳ್ತೀನಿ. ಬಟ್ ನಮ್ಮನೇಲಿ ನಾವೆಲ್ಲ ಮನೇಲಿದ್ರೆ ಡಿನ್ನರ್ಗೆ ಎಲ್ಲ ಜೊತೆಗೆ ಸೇರ್ತೀವಿ. ಎಲ್ಲ ಜೊತೆಗೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಎಲ್ಲ ಜೊತೆಗೆ ಊಟ ಮಾಡ್ತೀವಿ. ಸೊ ಆ ಟೈಮಲ್ಲಿ ಪ್ರತಿಯೊಬ್ಬರದ್ದು ಡಿಸ್ಕಷನ್ ನಡೆಯುತ್ತೆ. ನಾನು ಅವತ್ತಿನ ದಿವಸ ಒಂದು ಕತೆ ಕೇಳಿದರೆ ನಾನು ಅದನ್ನು ಕತೆನ ಹೇಳ್ಬಿಟ್ಟು ಎಲ್ಲ ಪ್ರತಿಕ್ರಿಯೆ ತೊಗೊಳ್ತೀನಿ. ಪ್ರಣಾಮ್ ಅವ್ರದ್ದು ಏನಾದ್ರು ಇದ್ದರೆ ಅವ್ರು ಮಾತಾಡ್ತಾರೆ, ರಾಗಿನಿದಿದ್ರೆ ಅವರು, ತಾಯಿದು. ಸೊ ಈ ಡಿಸ್ಕಷನ್ ಯಾವಾಗಲೂ ಆಗ್ತಿರುತ್ತೆ ಇನ್ ಅ ವೆರಿ ಪಾಸಿಟಿವ್ ವೇ. ಬಟ್ ನೀವು ಹೇಳ್ದಂಗೆ ತಂದೆ ವಿತ್ ಟೈಮ್ ಹಿ ಈಸ್ ಬೀನ್ ಚೇಂಜಿಂಗ್. ನೀವು ಹೇಳ್ದಂಗೆ ಎಕ್ಸಾಕ್ಟ್ಲಿ ಈಗಿನ ಪಲ್ಸು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಆ ಡಿಸ್ಕಷನ್ಸ್ ನಡೀತಾನೆ ಇರುತ್ತೆ. ಆ್ಯಂಡ್ ದಟ್ ಇಸ್ ಬೀನ್ ಹೆಲ್ಪ್ಫುಲ್. ಐ ಥಿಂಕ್ ಐ ಆಮ್ ಬ್ಲೆಸ್ಡ್.